ಬಿಜೆಪಿಯ ನಾಯಕರಂತ ಸಿ.ಟಿ. ರವಿಯವರು ಇದ್ದಾರೆ ಸರ್. ದೆಹಲಿಯಲ್ಲಿ ಆಗ್ತಿರುವಂತಹ ಹೋರಾಟ ತಾವು ಯಾವ ರೀತಿ ನೋಡ್ತೀರಾ ಸರ್? ನೋಡಿ, ನೀಟು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ದುಃಖ ಇದೆ. ನಾವ್ಯಾರೂ ಅದನ್ನು ಸಮರ್ಥನೆ ಮಾಡೋದಿಲ್ಲ. ಆದರೆ ನಮ್ಮ ಸರ್ಕಾರ ವಿಷಯ ಗೊತ್ತಾದ ತಕ್ಷಣ ದೂರು ಕೊಡ್ತು, ಗಂಭೀರ ತನಿಖೆ ನಡೆಸ್ತು, 13 ಜನರನ್ನು ಅರೆಸ್ಟ್ ಮಾಡಿಸ್ತು, 13 ಜನ ಇವತ್ತು ಜೈಲಲ್ಲಿದ್ದಾರೆ. ಅದಾದಮೇಲೆ ನೀಟ್ ಪರೀಕ್ಷೆಯನ್ನು ಚೆನ್ನಾಗಿ ನಡೆಸಿ ಫಲಿತಾಂಶವನ್ನು ಪ್ರಕಟಗೊಳಿಸ್ತು. ಅಂದ್ರೆ ಯಾರ್ದಾದ್ರೂ ತಲೆದಂಡ ಆಗ್ಲೇಬೇಕಲ್ವಾ ಈ ಪ್ರಕರಣದ ಅನ್ನೋದು ಸಹಜವಾಗಿ ಪ್ರತಿಭಟನಾಕಾರರ ಒಂದು ಹೋರಾಟ. ತಪ್ಪು ಮಾಡಿದಾರೆ ಅವ್ರ ತಲೆದಂಡ ಆಗಬೇಕು, ಯಾರ್ದಾರು ತಲೆದಂಡ ಆಗಬೇಕು ಅನ್ನೋದು ಅದು ನ್ಯಾಯಯುತವಾದ ಬೇಡಿಕೆ ಆಗಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ತಲೆದಂಡ ಆಗಬೇಕು. ತಪ್ಪು ಮಾಡಿರೋರನ್ನ ಬಂಧಿಸಿ ಜೈಲಿಗಿಡೋ ಕೆಲಸ ಆಗಿದೆ. ಇಲ್ಲಿ KPSCನಲ್ಲಿ ಎಷ್ಟು ಬಾರಿ ಅಕ್ರಮಗಳು ನಡೀತು? ಯಾವ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು ಹೇಳಿ? ಅದೇ ಜಾತಿ ವ್ಯವಸ್ಥೆಯಲ್ಲಿ ನೇಮಕ ಆಗುತ್ತೆ, ಅದೇ ಭ್ರಷ್ಟಾಚಾರದಲ್ಲಿ ನೇಮಕ ಆಗುತ್ತೆ. ಇಲ್ಲಿ ತಲೆದಂಡ ಇಲ್ಲದೆ ಇದ್ದವರು ಈಗ ಹಿಂದೆ 2006ರಲ್ಲಿ, 2012ರಲ್ಲಿ, 2009ರಲ್ಲಿ ಹಲವಾರು ಬಾರಿ ಬೇರೆ ಬೇರೆ ರೀತಿಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ತಲೆದಂಡ ಯಾರ್ದಾಯ್ತು? ಇಷ್ಟು ಗಂಭೀರವಾದ ತನಿಖೆ ಆಗಲಿಲ್ಲ, ಅರೆಸ್ಟೂ ಆಗಲಿಲ್ಲ. ಇಲ್ಲೇನೆ ನೀವು CET ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದು, ಅದನ್ನಕ್ಕೆ ಬಂಧಿಸಿದ್ದು. ಹಾಗಿದ್ರೆ SSLC PUC ಪ್ರಶ್ನೆ ಪತ್ರಿಕೆಗಳು ಆಗಿದ್ದು. ಹಾಗಾದ್ರೆ ಎಷ್ಟು ಜನ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಿತ್ತು? ಆವಾಗ ಶಿಕ್ಷಣ ಸಚಿವರ ಪಾತ್ರ ಇದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ಪಾತ್ರ ಇಲ್ಲದೆ ಇದ್ರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ರಾಜೀನಾಮೆ ಕೊಡಬೇಕಾ? ಈಗ 21 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಹಾಗಾದ್ರೆ ಏನ್ ಕಾರಣ ಸರ್? ಹಾಗಾದ್ರೆ ಯಾರನ್ನ ತಲೆದಂಡ ಮಾಡಬೇಕು? ಏನಂದ್ರೆ ಈಗ ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 1 ಇದೆ. ಯಾರು ತಲೆದಂಡ ಆಗ್ಬೇಕು ಪ್ರಶ್ನೆ ಹೇಳಿ, ಆಮೇಲೆ ಹೇಳಿ. ಯಾರು ತಲೆದಂಡ ಆಗಬೇಕು ಹೇಳಿ. ನಿಮಗೆ ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆನಲ್ಲಿ ನಂಬರ್ 1 ಯಾರು ತಲೆದಂಡ ಆಗಬೇಕು ಅಂತ ಹೇಳಿ, ಆಮೇಲೆ ಮಾತಾಡಿ. ಸರ್, ಮತ್ತೊಂದು ವಿಚಾರ, ನಿನ್ನೆ ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ದಾಳಿ ಪ್ರಕರಣ, ಇದು ಯಾವ ರೀತಿ ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ನ ಕುಸಂಸ್ಕೃತಿಯನ್ನು ತೋರಿಸುತ್ತೆ. ಅವರಿಗೆ ನೇರವಾಗಿ ಭಾಜಪವನ್ನ ವೈಚಾರಿಕ ಚರ್ಚೆಯ ಮೂಲಕ ಎದುರಿಸುವಂತ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ. ಗುಂಡಾಗಿರಿ ಮೂಲಕ ಎದುರಿಸಬಹುದು ಅಂತ ಭಾವಿಸಿದ್ದಾರೆ. ನಿಮ್ಮ ಗುಂಡಾಗಿರಿಗೆ ಹೆದರೋದಿಲ್ಲ, ಗುಂಡಾಗಿರಿಗೆ ಬಗ್ಗೋದಿಲ್ಲ, ಬಹಳ ದಿನ ನಿಮ್ಮ ಗುಂಡಾಗಿರಿ ನಡೆಯೋದಿಲ್ಲ. ಸೊ ಇದಿಷ್ಟು ಬಿಜೆಪಿ ಶಾಸಕರಾದಂತಹ ಸಿ.ಟಿ. ರವಿ ಅವರ ಮಾತು. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಗೋವಿಂದ ರಾಜ್, ನ್ಯೂಸ್ ಬೆಂಗಳೂರು.